ನಮಸ್ತೆ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗೇ ಇರ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಅದಕ್ಕೆ ಬ್ಲೌಸಲ್ಲಿ ಹೇಗೆ ಲಕ್ಷ್ಮಿನ ಕುಂಡ್ರಿಸೋದು ಅಂತ ತೋರಿಸ್ತೀನಿ. ಕೆಲವು ಜನಕ್ಕೆ ಸೀರೆ ತೆಗೆದುಕೊಂಡು ಆಡಂಬರವಾಗಿ ಮಾಡ್ಕೊಳ್ಳೋಕ್ಕೂ ಹಣಕಾಸು ದುಡ್ಡಿನ ಅಭಾವ ಇರುತ್ತೆ. ನಾವು ಎಷ್ಟೆಲ್ಲ ವರಮಹಾಲಕ್ಷ್ಮಿ ವ್ರತ ಕತೆ ಒಮ್ಮೆ ನಾವೆಲ್ಲ ಕೇಳಲೇಬೇಕಾದದ್ದು. ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ಇದು ಶಿವ ಪಾರ್ವತಿ ದೇವ್ರ ನಡುವೆ ನಡೆದ ಸಂಭಾಷಣೆ. ಪಾರ್ವತಿ ದೇವಿ ಶಿವನ್ನ ಕೇಳ್ತಾ ಇದ್ದಾಗ ಶಿವ ದೇವರು ಹೇಳ್ತಾರೆ, ಈ ಥರ ಕುಂಡಲಿನಿ ಎಂಬ ಒಂದು ಪಟ್ಟಣ ಇತ್ತು. ಅಲ್ಲಿ ಚಾರುಮತಿ ಎನ್ನೋ ಒಬ್ಬರು ಹೆಂಗಸಿದ್ರು. ಅವರು ತುಂಬ ಲಕ್ಷಣವಾಗಿದ್ದರು, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಸೌಮ್ಯವಾಗಿದ್ದರು. ಪ್ರತಿಯೊಂದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾತಾಡೋ ವ್ಯಕ್ತಿಯಾಗಿದ್ದರು. ಆ ವ್ಯಕ್ತಿಗೆ ವರಮಹಾಲಕ್ಷ್ಮಿ ದೇವಿ ಒಂದು ರಾತ್ರಿ ಕನಸಿನಲ್ಲಿ ಬಂದು, ಈ ನನ್ನ ವ್ರತವನ್ನು ಮಾಡು, ನಿನಗೆ ಎಲ್ಲ ಸೌಭಾಗ್ಯವೂ ಸಿಗುತ್ತೆ, ಮೋಕ್ಷಗೂ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ತಾಯಿ ರಾತ್ರಿ ಕನಸು ಬಿದ್ದ ತಕ್ಷಣ ಎದ್ದು ಬೆಳಗ್ಗೆವರೆಗೂ ನಿದ್ದೆ ಮಾಡದೆ ತುಂಬ ಖುಷಿಯಿಂದ ಸಂತೋಷದಿಂದ ಕೂತಿರ್ತಾರೆ. ಆಗ ಅಲ್ಲಿರೋ ಅವ್ರ ಅತ್ತೆ ಮಾವ ಗಂಡ ಅಪ್ಪ ಅಮ್ಮನ್ನ ಬೆಳಿಗ್ಗೆ ಎಬ್ಬರಿಸಿ, ನನ್ನ ಕನಸಿನಲ್ಲಿ ಈ ರೀತಿ ಮಹಾಲಕ್ಷ್ಮಿ ದೇವಿ ಬಂದಿದ್ದರು, ನನ್ನ ವ್ರತ ಮಾಡು, ನಿನಗೆ ಎಲ್ಲ ಸಕಲ ಸೌಕರ್ಯಗಳನ್ನೆಲ್ಲ ಒದಗಿಸಿ ಬರುತ್ತೆ ಅಂತ ಹೇಳಿದ್ರು ಅಂತ ಮನೇಲಿರೋರಿಗೆಲ್ಲ ಹೇಳ್ತಾರೆ. ಆಗಿನ ಕಾಲದಲ್ಲಿ ಎಲ್ಲರೂ ಒಳ್ಳೆಯದು ಅಂದರೆ ಸಪೋರ್ಟಿವ್ ಆಗಿ ನಿಲ್ತಾಯಿದ್ರು. ಎಲ್ಲರೂ ಒಪ್ಪಿಕೊಂಡ್ರು. ಅವರೂ ಹೇಳಿದ್ರು, ಮಾಡು ತಾಯಿ ನೀನು ಅಂತ ಹೇಳಿದ್ರು. ಈ ವಿಷಯ ಊರಿನಲ್ಲಿರೋರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಆಗ ಊರಿನಲ್ಲಿರೋರೆಲ್ಲ ನಾವೂ ಮಾಡ್ತೀವಿ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ಪೂಜೆಗೆ ಯಾವ ರೀತಿ ಮಹಾಲಕ್ಷ್ಮಿ ಚಾರುಮತಿಗೆ ಕನಸಿನಲ್ಲಿ ಬಂದು ಹೇಳಿದ್ರೋ ಆ ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ರೇಷ್ಮೆ ಸೀರೆ ಉಟ್ಕೊಂಡು, ಕೈಗೆ ಬಳೆ ಹಾಕ್ಕೊಂಡು, ಹಣೆ ತುಂಬ ಕುಂಕುಮ ಇಟ್ಕೊಂಡು, ಹೂವು ಮುಡ್ಕೊಂಡು ಅದೇ ರೀತಿ ಮಹಾಲಕ್ಷ್ಮಿಗೂ ರೆಡಿ ಮಾಡಿ, ತುಂಬ ಲಕ್ಷಣವಾಗಿ ರೆಡಿ ಮಾಡಿ. ಏಕೆಂದರೆ ಮಹಾಲಕ್ಷ್ಮಿ ಬಂದು ಅಲಂಕಾರ ಪ್ರಿಯೆ. ಆ ರೀತಿ ಮಾಡಿ ಪೂಜೆನೆಲ್ಲ ಮಾಡಿ ಆದಮೇಲೆ ಒಂದು ಸ್ವಲ್ಪ ದಿವಸ ಕಳೆದ ಮೇಲೆ ಇವ್ರಿಗೆಲ್ಲ ಸಕಲ ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಈ ಥರದ್ದೆಲ್ಲ ಈ ಊರಲ್ಲಿರೋರಿಗೂ ಮತ್ತು ಈ ಚಾರುಮತಿಗೂ ಒದಗಿ ಬರುತ್ತೆ. ಇದು ಚಾರುಮತಿಯ ವರಮಹಾಲಕ್ಷ್ಮಿ ಕಥೆಯಾಗಿರುತ್ತೆ. ಅಂದಿನಿಂದ ಎಲ್ಲರೂ ಆಚರಣೆ ಮಾಡೋದು ರೂಢಿ ಮಾಡ್ಕೊತಾರೆ. ಇನ್ನು ಕೆಲವು ಜನ ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬನ ಬರೀ ಗಂಡ ಇರೋರು ಮಾತ್ರ ಮಾಡಬೇಕು, ವಿಧವೆಯರು ಮಾಡಬಾರ್ದ ಅಂತ ಕೇಳ್ತಾರೆ. ಮತ್ತು ಸ್ತ್ರೀಯರು ಮುಟ್ಟಾದಾಗ ಮಾಡಬಾರ್ದ ಅಂತ ಪ್ರಶ್ನೆನೂ ಕೇಳ್ತಾರೆ. ಆ ಥರ ಏನೂ ಇಲ್ಲ. ಸ್ತ್ರೀಯರು ಮುಟ್ಟಾದಾಗ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರ್ದು. ಶ್ರಾವಣ ಮಾಸದ 2ನೇ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಅದನ್ನು ಬಿಟ್ಟು 3ನೇ ವಾರದಲ್ಲಿ ನಮಗೇನು ಸೂತಕ ಮುಟ್ಟು ಏನಾದರೂ ಇದ್ದರೆ ಅದು ಕಳೆದ ಮೇಲೆ 3ನೇ ವಾರ ಅಥವಾ 4ನೇ ವಾರದಲ್ಲಿ ವರಮಹಾಲಕ್ಷ್ಮಿ ವ್ರತನೂ ಮಾಡ್ತಾರೆ. ಮತ್ತು ವಿಧವೆಯರು ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳ್ತಾರೆ. ಅದು ಏನಿಲ್ಲ, ವಿಧವೆಯರೆಲ್ಲ ಮಾಡ್ತಾರೆ. ಮಹಾಲಕ್ಷ್ಮಿ ಕೃಪೆಗೆ ಅವರು ಪಾತ್ರರಾಗ್ತಾರೆ. ಇದಕ್ಕೂ ವಿಧವೆಯರಿಗೂ ಏನೂ ಸಂಬಂಧನೇ ಇಲ್ಲ. ಬರೀ ಸೂತಕ ಮತ್ತು ಸ್ತ್ರೀಯರು ಮುಟ್ಟಾದಾಗ ಅದನ್ನು ಸ್ವಲ್ಪ ಲೆಕ್ಕಕ್ಕೆ ತೆಗೆದುಕೊಂಡು ಒಂದು ವಾರ ಬಿಟ್ಟು ಇನ್ನೊಂದು ವಾರ ಆಚರಣೆ ಮಾಡಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ತಾರೆ. ಆವತ್ತು ತುಂಬ ಜನ ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆನ ಧರಿಸ್ತಾರೆ. ಲಕ್ಷ್ಮೀ ದೇವಿಗೂ ಹಳದಿ ಬಟ್ಟೆ ಅಥವಾ ಕೆಂಪು ಸೀರೆನ ಉಡಿಸ್ತಾರೆ. ಅದು ಆ ಕಲರು ಹಾಕಿದ್ರೆ ಶ್ರೇಷ್ಠ ಅಂದ್ಬಿಟ್ಟು ತುಂಬ ಜನ ಭಾವಿಸಿ ಆ ಥರ ಆಚರಣೆ ಮಾಡ್ತಾರೆ.
ಮತ್ತು ಬಾಳೆಹಣ್ಣು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಹಾಗೂ ಮುತ್ತೈದರನ್ನ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಬಳೆ ತೆಂಗಿನಕಾಯಿ ಬಾಳೆಹಣ್ಣು ಕೊಟ್ಟು ಪೂಜೆ ಮಾಡಿ ಅವರ ಆಶೀರ್ವಾದನೂ ಪಡೆಯುತ್ತಾರೆ. ಲಕ್ಷ್ಮೀ ದೇವಿಗೆ ತುಂಬ ಅಲಂಕಾರ ಪ್ರಿಯ ಆಗಿರೋದ್ರಿಂದ ಚಿನ್ನ ಬೆಳ್ಳಿ ಇರೋರು ಶ್ರೀಮಂತರು ಇಟ್ಟು ಪೂಜೆ ಮಾಡ್ತಾರೆ. ಇಲ್ದಿರೋರು ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಹೇಗೆ ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ತಾರೆ. ರೇಷ್ಮೆ ಸೀರೆನ ಉಡಿಸ್ತಾರೆ. ರೇಷ್ಮೆ ಸೀರೆ ಉಡಿಸೋ ಶಕ್ತಿ ಇಲ್ಲ ಅಂದರೆ ರೇಷ್ಮೆದು ಬ್ಲೌಸಲ್ಲೂ ಲಕ್ಷ್ಮೀ ದೇವಿನ ಸುಂದರವಾಗಿ ಕುಣಿಸಿ ಆಚರಣೆ ಮಾಡ್ತಾರೆ. ತುಂಬ ಜನ ಹೇಳ್ತಾರೆ ನಾವು ಮುಟ್ಟಾಗ್ಬಿಟ್ರೆ ನಮ್ಮ ಯಜಮಾನ್ರ ಕೈಯಲ್ಲಿ ಮಾಡಿಸ್ಬೋದಾ ಅಂತ. ನಮ್ಗೆ ಗೊತ್ತಿರೋ ಹಾಗೆ ನಾವು ನೋಡಿರೋ ಹಾಗೆ ಅವ್ರು ಮುಟ್ಟಾದರೆ ಅವ್ರ ಮನೆಯಲ್ಲಿ ಯಾರೂ ಮಾಡಲ್ಲ, ಗಂಡನೂ ಮಾಡಲ್ಲ, ಹೆಂಡ್ತಿನೂ ಮಾಡಲ್ಲ. 3 ದಿವಸ ಅಲ್ಲಿ ಹೋಗೋದೇ ಇಲ್ಲ. ನೆಕ್ಸ್ಟ್ ವಾರ ಹೆಂಡ್ತಿ ಗಂಡ ಸೇರಿಕೊಂಡು ಮಹಾಲಕ್ಷ್ಮಿನ ಇಟ್ಟು ಆಚರಣೆ ಮಾಡಿ ಆ ದೇವಿ ಕೃಪೆಗೆ ಮನೆಯವರೆಲ್ಲರೂ ಪಾತ್ರರಾಗ್ತಾರೆ. ಇದು ತುಂಬ ಸ್ತ್ರೀಯರು ಮಾಡುವಂಥ ಹಬ್ಬ. ಸ್ತ್ರೀಯರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ವರಮಹಾಲಕ್ಷ್ಮಿನ ಕುಂಡ್ರಿಸಿ ಆಚರಣೆ ಮಾಡೋದು ಎಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬನ ಬಡವರು ಮಾಡ್ಬೋದು, ಶ್ರೀಮಂತರು ಮಾಡ್ಬೋದು. 500 ರೂಪಾಯಿಂದಲೂ ಮಾಡ್ಬೋದು, 5,000 ಇದ್ದರೂ ಮಾಡ್ಬೋದು, 50,000 ಇದ್ದರೂ ಮಾಡ್ಬೋದು, 5 ಲಕ್ಷ ಇದ್ದರೂ ಮಾಡ್ಬೋದು. ನಮಗೆ ರೇಷ್ಮೆ ಸೀರೆ ತೆಗೆದುಕೊಂಡು ವೈಭೋಗವಾಗಿ ಮಾಡೋಕ್ಕೆ ಆಗಲ್ಲ ಅನ್ನೋರು ಒಂದು ಬ್ಲೌಸ್ ಪೀಸ್ ತೆಗೆದುಕೊಂಡು ಈ ಥರ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿನ ಕುಂಡ್ರಿಸ್ತಾರೆ. ಕೆಲವು ಜನ ಸೀರೆನೇ ಇಲ್ದಿರೆ ಬರೀ ಕಳಶ ಇಟ್ಟು ದೇವಿಗೆ ಪೂಜೆ ಮಾಡಿ ವ್ರತ ಮಾಡಿ ಅವರ ಕೃಪೆಗೆ ಆಗುತ್ತಾರೆ. ಈ ಥರ ಬರೀ ಬ್ಲೌಸಲ್ಲಿ ಈ ಥರ ಬಂದಿದೆ. ಸಖತ್ತಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಪೀಸಲ್ಲಿ. ನೋಡಿ ಹೇಗೆ ಬಂದಿದೆ ಅಂತ. ಇದು ಬರೀ ಇವಾಗ ಲಕ್ಷ್ಮೀ ಪೂಜೆ ಏನಿಲ್ಲ, ಸುಮ್ಮನೆ ಹಂಗೆ ಮಾಡಿ ತೋರಿಸ್ತಾ ಇರೋದಷ್ಟೇ. ಹೇಗಿದೆ ಅಂತ ತಿಳಿಸಿ, ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹತ್ತಿರದಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ.